ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ರವೆಯಿಂದ ಎಷ್ಟೋ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ. ಉಪ್ಪಿಟ್ಟು, ದೋಸೆ, ಇಡ್ಲಿ. ನಾನು ಇವತ್ತು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈಸಿನೂ ಟೇಸ್ಟಿನೂ, ಹೆಲ್ದಿಯಾಗಿನೂ ಮಾಡ್ತಾ ಇದ್ದೀನಿ, ಕಡಿಮೆ ಎಣ್ಣೆ ಬಳಸಿನೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಗಡಿಬಿಡಿಯಲ್ಲಿನೂ ನೀವು ಇದನ್ನು ಮಾಡ್ಕೋಬೋದು. ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿನೂ ಹಾಕಿಕೊಡ್ಬೋದು. ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿ. ಈಗ ಒಂದು ಪಾತ್ರೆಗೆ ನಾನು ಈ ಬಟ್ಲೆ 3 ಬಟ್ಲಾಗಷ್ಟು ಚಿರೋಟಿ ರವೆಯನ್ನು ಹಾಕ್ತಾಯಿದ್ದೀನಿ. ಇಲ್ಲ ನಮ್ಮ ಕಡೆ ಚಿರೋಟಿ ರವೆ ಇಲ್ಲ, ಸಣ್ಣ ರವೆ ಐತಂದ್ರೆ ನೀವು ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ತಗೋರಿ. ಮೇಜರ್ಮೆಂಟಿಗೆ ನೀವೇನು ಮಾಡಿರಿ, ಒಂದೇ ಥರದ ಬಟ್ಲನೇ ಯೂಸ್ ಮಾಡಿರಿ. ನೋಡಿ, 3 ಬಟ್ಲಾಗಷ್ಟು ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. 3 ಬಟ್ಲು ರವೆಗಿಲ್ಲಿ 1 ಬಟ್ಲಾಗಷ್ಟೇ ಮೊಸರನ್ನು ಹಾಕ್ಬೇಕ್ರಿ. ಅದೇ ಬಟ್ಲೆನೇ ಹಾಕ್ತಾಯಿದ್ದೀನಿ. ಸಪ್ಪಗಿರೋ ಮೊಸರನ್ನು ಹಾಕ್ರಿ, ಹುಳಿ ಮೊಸರು ಬೇಡ್ರಿ. 2 ಬಟ್ಲಾಗಷ್ಟು ನೀರನ್ನು ಹಾಕ್ಬೇಕ್ರಿ. ನೋಡಿ, ಈಗ ಇದನ್ನು ಮಿಕ್ಸ್ ಮಾಡೋಣ. ನೀವು ಯಾವ ಬಟ್ಲದಿಂದ ರವೆಯನ್ನು ಅಳತೆ ಮಾಡಿರ್ತೀರಲ್ಲ ಅದರಲ್ಲೇ ಮೊಸರು ನೀರನ್ನು ಹಾಕ್ರಿ. ನೋಡಿ, ಈಗಿದೆ ನೀಟಾಗಿ ಮಿಕ್ಸ್ ಆಗ್ಯದ್ರಿ. ನೋಡಿ, ಈಗ ಇದನ್ನು ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತೀನಿ. ನಿಮಗೆ ಟೈಮ್ ಐತೆ ಅಂದ್ರೆ ಒಂದು ಅರ್ಧ ಗಂಟೆನೂ ತೆಗೆದಿಟ್ರಿ, ನಡೀತದೆ. ನೋಡಿ, 10 ನಿಮಿಷ ಆಗ್ಯದ್ರಿ. ರವೆನೂ ಚೆಂದಾಗಿ ನೆಂದಿರ್ತದೆ ರೀ. ನೋಡಿ, ಈ ರೀತಿ ಹಿಟ್ಟು ಮೆತ್ತಗನೇ ಇರಬೇಕು ರೀ. ಅದಕ್ಕೆ 3 ರವೆಗೆ 1 ಮೊಸರು 2 ನೀರನ್ನೇ ಹಾಕ್ಬೇಕು ರೀ. ಈಗ ಇದಕ್ಕೊಂದು ಸ್ವಲ್ಪ ನಾನು ವೆಜಿಟೇಬಲ್ಸ್ಗಳನ್ನ ಹಾಕ್ತೀನಿ ರೀ. ನಾನು ನೋಡಿ, ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ಸಣ್ಣದಾಗಿ ಕಟ್ ಮಾಡಿರಿ, ದಪ್ಪದಾಗಿ ಕಟ್ ಮಾಡಬೇಡ್ರಿ. 1 ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಸಣ್ಣ ಕ್ಯಾರೆಟ್ ಇದ್ರಿ, ದೊಡ್ಡದಿದ್ರೆ ಅರ್ಧ ಹಾಕ್ರಿ. ಕ್ಯಾರೆಟ್ ಇದ್ರೆ ಹಾಕ್ರಿ, ಇಲ್ಲ ಸ್ಕಿಪ್ ಮಾಡಿರಿ, ನಡೀತದೆ. 1 ಮೆಣಸಿನ್ಕಾಯಿನೂ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ, ಇಲ್ಲೊಂದು 3 ಸ್ಪೂನಾಗಷ್ಟು ಹಸಿ ಕೊಬ್ಬರಿಯನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಹಸಿ ಕೊಬ್ಬರಿದಿಂದನೇ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಸ್ಕಿಪ್ ಮಾಡಬೇಡ್ರಿ, ಹಾಕಿರಿ. ಕ್ಯಾರೆಟ್ ಇಲ್ಲಾಂದ್ರೆ ನೀವು ಸ್ಕಿಪ್ ಮಾಡಿರಿ. ಆದರೆ ಇದು ಹಸಿ ಕೊಬ್ಬರಿ, ಈರುಳ್ಳಿ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿನ ಹಾಕಿರಿ. ಒಂದು ಅರ್ಧ ಸ್ಪೂನಾಗಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಒಂದು ಸ್ವಲ್ಪ ಹಸಿ ಶುಂಠಿನೂ ಫ್ಲೇವರ್ ಚೆನ್ನಾಗಿ ಕೊಡ್ತದಂತ ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಇಲ್ಲ ನಮ್ಗೆ ಬೇಡ ಅಂದ್ರೆ ನೀವು ಶುಂಠಿಯನ್ನು ಸ್ಕಿಪ್ ಮಾಡ್ಬೋದು, ನಡೀತದೆ. ಸ್ವಲ್ಪನೇ ಹಾಕ್ರಿ, ಅಷ್ಟೇ. ನೋಡಿ, ಇದನ್ನು ಮಿಕ್ಸ್ ಮಾಡಿಕೊಂಡ್ರಿ. ನೋಡಿ, ಇದು ಚೆನ್ನಾಗಿ ಆ ಹಸಿ ಕೊಬ್ಬರಿದಿಂದನೇ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ ಇದು. ನೋಡಿ, ಈಗಿದು ನೀಟಾಗಿ ಮಿಕ್ಸ್ ಆಗ್ಯದ್ರಿ. ನೋಡಿ, ನಾನೀಗ ರವೆ ರೊಟ್ಟಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈ ರೊಟ್ಟಿಯನ್ನು ತಟ್ಬಿಟ್ಟು ತೋರಿಸ್ತೀನಿ. ನೋಡಿರಿ, ಹಿಟ್ಟು ಎಷ್ಟು ಮೆತ್ತಗಿರ್ತದಲ್ಲ, ರೊಟ್ಟಿ ಅಷ್ಟೇ ಸಾಫ್ಟಾಗಿ ಬರ್ತಾವೆ ರೀ. ನೋಡಿ, ನಾನಿಲ್ಲಿ ಚಪಾತಿ ಮಾಡಿ ತೊಗೊಂಡಿದ್ದೀನಿ. ಇಲ್ಲಿ ಹೋಳಿಗೆ ಮಾಡೋ ಶೀಟನ್ನು ತೊಗೊಂಡಿದ್ದೀನಿ. ಇದರಿಂದ ಏನಾಗ್ತದೆ ಅಂದ್ರೆ ಎಷ್ಟು ಬೇಕಾದ್ರಷ್ಟು ತೆಳುವಾಗಿನೂ ತಟ್ಬೋದು. ಇಲ್ಲಾಂದ್ರೆ ನೀವು ಡೈರೆಕ್ಟ್ ತವೆ ಮೇಲೇನೂ ಕೈಗೆ ನೀರು ಹಚ್ಕೊಂಡು ತಟ್ಬೋದು, ನಡೀತದೆ. ನಾನು ಈ ಶೀಟ್ ಮೇಲೇ ತಟ್ಬಿಟ್ಟು ತೋರಿಸ್ತೀನಿ ತೆಳುವಾಗ್ತಾವೆ ಅಂಥೇಳಿ. ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಚ್ಚಿದ್ದೀನಿ. ನೋಡಿರಿ, ಈಗ ಇದು ಹಿಟ್ಟನ್ನು ತೊಗೊಂಡ್ರಿ. ನೋಡಿ, ಹಿಟ್ಟು ಇಷ್ಟು ಮೆತ್ತಗನೇ ಇರಲಿ ರೀ. ರವೆ ರೊಟ್ಟಿ ಇಲ್ಲಾಂದ್ರೆ ಏನಾಗ್ತಾವೆ, ಗಟ್ಟಿ ಆಗ್ತಾವೆ, ಗಟ್ಟಿ ಬರ್ತಾವೆ ಅಂತಾರೆ. ನೋಡಿ, ಇದು ಹಿಟ್ಟು ಸ್ವಲ್ಪ ಜಾಸ್ತಿ ಆಯಿತು. ನಮ್ಮ ತೆಳುವಾಗಿ ತಟ್ಟಕ್ಕಿದ್ದೀನಿ, ಕಡಿಮೆನೇ ತೊಗೋತೀನಿ ರೀ. ನೋಡಿ, ಈಗ ಎಣ್ಣೆ ಹಚ್ಕೊಂಡು ಇದನ್ನು ರವೆ ರೊಟ್ಟಿಯನ್ನು ನೀಟಾಗಿ ತಟ್ಟೋಣ್ರಿ. ನೋಡಿ, ಈ ಶೀಟದಿಂದ ಏನಾಗ್ಬೋದು ಅಂದ್ರೆ ನಿಮ್ಗೆ ಎಷ್ಟು ಬೇಕಷ್ಟು ತೆಳುವಾಗಿನೇ ತಟ್ಕೋಬೋದು ರೊಟ್ಟಿಯನ್ನು. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾವೆ. ಇಲ್ಲಾಂದ್ರೆ ಮಧ್ಯಕ್ಕೆ ಏನು ಮಾಡ್ಬೋದು, ಹೋಲ್ಸನ್ನು ಮಾಡ್ಕೋಬೋದು ರೀ. ನೋಡಿ, ಇದನ್ನ ಮಧ್ಯಕ್ಕೊಂದು ಸೈಡಿಗೆ 4 ಹೋಲ್ಸ್ ಮಾಡಿಕೊಂಡು ಎಣ್ಣೆ ಹಾಕಕ್ಕೆ ಆ ರೀತಿಯೂ ತಟ್ಕೋಬೋದು. ಇಲ್ಲಾಂದರೆ ಈ ರೀತಿ ನಾನು ಎರಡು ರೀತಿಯೂ ಮಾಡ್ಕೋತೀನಿ ರೀ ನಾನು. ನೋಡಿ, ಎಷ್ಟು ಚೆನ್ನಾಗಿ ನೀಟಾಗಿ ಬಂದಾವೆ ನೋಡಿರಿ. ನಾನೇನು ಹೇಳ್ತಾ ಇದ್ದೀನಿ, ಹಿಟ್ಟು ಇಷ್ಟ ಮೆತ್ತಗನೇ ಇರ್ಬೇಕು ರೀ, ಅಂದ್ರೆ ಸಾಫ್ಟಾಗಿ ಬರ್ತಾವೆ ಮೊಸರದಿಂದ ಮತ್ತು ಹಿಟ್ಟು ಮೆತ್ತಗಿರೋದ್ರಿಂದ. ಈಗ ಆಲ್ರೆಡಿ ತವೆಯನ್ನು ಕಾಯ್ದದ್ರಿ. ನೋಡಿ, ಈ ಶೀಟ್ ತರಿಸ್ಲೇ ಇಷ್ಟು ಹಾಕ್ಬಿಡಿದ್ರಿ. ಅದು ಸ್ವಲ್ಪ ಏನಾಗ್ತದೆ, ಬೇಯ್ದ ಮೇಲೆ ಶೀಟ್ ತಾನಾಗಿ ಬಿಟ್ಬಿಡ್ತದೆ ರೀ ಅದು. ನೋಡಿ, ಎಷ್ಟು ಚೆನ್ನಾಗಿ. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಬೇಯಿಸ್ಕೊತೀನಿ. ನೋಡಿ, ಹೆಲ್ದಿನೂ ಅದ, ಟೇಸ್ಟಿನೂ ಅದ. ಜೋಳದ ರೊಟ್ಟಿ, ಚಪಾತಿ ತಿಂದು ಬೇಜಾರಾಗಿತ್ತಂದ್ರೂ ಮಾಡ್ಕೋಬೋದು ರೀ ನೀವು. ಇಲ್ಲ ಮಕ್ಕಳಿಗೆ ಗಡಿಬಿಡಿಯಲ್ಲಿ ಈ ರೀತಿ ಒಂದು ರವೆ ನೆನೆಹಾಕ್ಬಿಟ್ಟು ಮಕ್ಕಳಿಗೆ ಬ್ರೇಕ್ಫಾಸ್ಟು ಅಥವಾ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ರೀ. ನೋಡಿ, ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ. ಹೀಗಿದ್ರೆ ರೊಟ್ಟಿ ಬೇಯ್ದ್ರಿ. ನೋಡಿ, ನಾನು ಇನ್ನೊಂದನ್ನು ಮಾಡ್ಕೋತೀನಿ, ನಿಮ್ಗೆ ಆಮೇಲೆ ತೋರಿಸ್ತೀನಿ. ನೋಡಿ, ಎಷ್ಟು ತೆಳುವಾಗಿ ಬಂದದ್ದು ನೋಡಿರಿ ಆ ಶೀಡ್ದಿಂದ ರೊಟ್ಟಿ. ನೋಡಿ, 2 ರೊಟ್ಟಿಯನ್ನು ಮಾಡಿ ತೋರಿಸ್ತೀನಿ. ನೋಡಿರಿ, ಅದು ಇನ್ನೊಂದು ಥರ. ನೋಡಿ, ಈ ಸಲ ಈ ರೀತಿ ಹೋಲ್ಸ್ ಮಾಡ್ಕೊಂಡಿದ್ದೀನಿ ಎಣ್ಣೆ ಹಾಕಕ್ಕೆ. ಎಷ್ಟು ತೆಳುವಾಗಿ ಬಂದಾವೆ ನೋಡಿರಿ. ನೋಡಿ, ಎಷ್ಟು ಸಾಫ್ಟಾಗಿ ಬಂದಾವೆ ತೋರಿಸ್ತೀನಿ. ನಮ್ಮ ಇಡೀ ದಿನ ಇಟ್ರೂ ಇಷ್ಟೇ ಸಾಫ್ಟಾಗಿಯೇ ಇರ್ತಾವೆ ರೀ ರೊಟ್ಟಿ. ನೋಡಿ, ಬಿಸಿ ಬಿಸಿ ಇದೇ ರೀತಿಯೇ ಮಕ್ಕಳಿಗೆ ತುಪ್ಪ ಹಚ್ಚಿ ರೋಲ್ ಮಾಡಿನೂ ಕೊಡ್ಬೋದು ರೀ.
ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ. ನೀವು ಒಂದು ಕಾಯಿ ಚಟ್ನಿ ಮಾಡಿಕೊಂಡ್ರೆ ಬೆಳಗಿನ ತಿಂಡಿ ನಿಮಗೆ ರೆಡಿ ಆಗ್ತದೆ. ನೀವು ಇಲ್ಲಾಂದರೆ ಈರುಳ್ಳಿ ಟೊಮ್ಯಾಟೊ ಚಟ್ನಿ ಮಾಡ್ಕೋಬೋದು, ಅಥವಾ ಟೊಮ್ಯಾಟೊ ಗೊಜ್ಜು ಜೊತೆನೂ ತಿನ್ಬೋದು ರೀ. ತುಂಬಾ ಟೇಸ್ಟಿಯಾಗಿರ್ತಾವೆ ರೀ. ಟೇಸ್ಟಿನೂ ಅದ, ಹೆಲ್ದಿನೂ ಅದ. ನಾನು ನಿಮಗೆ ಹುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಾನು ನಿಮಗೆ ನೋಡ್ರೇ ಗೊತ್ತಾಗತ್ತೈತಿ. ಆ ಮೊಸರದಿಂದ ಮತ್ತು ಹಿಟ್ಟು ಮೆತ್ತ ಕಲಿಸೋದ್ರಿಂದ ರವೆ ರೊಟ್ಟಿ ಇಷ್ಟು ಸಾಫ್ಟಾಗಿ ಬರ್ತಾವೆ ರೀ. ತುಂಬಾ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ರೆಸಿಪಿ ರೀ. ನೋಡಿ, ಈ ರವೆ ರೊಟ್ಟಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದನ್ನು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು, ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು. ಈಸಿನೂ ಟೇಸ್ಟಿನೂ. ಎಷ್ಟೋ ಹೊಸ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ, ಆದರೆ ಈ ರೀತಿ ಅಂತೂ ಖಂಡಿತನೂ ಟ್ರೈ ಮಾಡಿರಲ್ರಿ. ಈ ರೀತಿ ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಹೊರಗಡೆ ಹೋಗಿ ಸಮೋಸ ಕಚೋರಿ ತಿನ್ನೋದನ್ನು ಕೂಡ ನೆನಪಾರ್ತೀರಿ. ನನ್ನ ರೀತಿಯಲ್ಲೊಮ್ಮೆ ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿರಿ. ಈ ಒಂದು ಮಿಕ್ಸಿ ಜಾರ್ಗೆ ನಾನು 1 ಬಟ್ಲಾಗಷ್ಟು ಸಣ್ಣ ರವೆ, ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ರಿ, ಅದನ್ನು ತೊಗೊಂಡಿದ್ದೀನಿ. ಈ ರವೆ ಇದ್ರೆ ಅಷ್ಟನ್ನೇ ನೀವು ಇದನ್ನು ಮಿಕ್ಸಿಗೆ ಹಾಕೋರಿ. ಇಲ್ಲದ ಚಿರೋಟಿ ರವೆ ಇತ್ತಂದ್ರೆ ಅದನ್ನು ಡೈರೆಕ್ಟಾಗಿ ಹಾಗೇನೆ ತೊಗೋರಿ. ಈ ರವೆ ಸ್ವಲ್ಪ ದಪ್ಪ ಇರ್ತದೆ ಚಿರೋಟಿ ರವೆಗೆ ಅಂತ ಹೇಳಿ ನಾನು ಒಂದು ಸ್ವಲ್ಪ ಇದನ್ನು ಮಿಕ್ಸಿಗೆ ಹಾಕಿ ತೊಗೋತಾ ಇದ್ದೀನಿ. ನೋಡಿ, ಇದನ್ನು ಗ್ರೈಂಡ್ ಮಾಡ್ಕೊತೀನಿ ರೀ. ನೋಡಿರಿ, ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಇದು ಕರೆಕ್ಟಾಗಿ ರೆಡಿ ಆಗ್ಯದ ರೀ. ಚಿರೋಟಿ ರವೆ ಇದ್ರೆ ಹಾಗೇನೆ ತೊಗೋರಿ. ಇದನ್ನು ಅನ್ಕೋತಕ್ಕ ಸೈಡಿಗೆ ಇಡ್ತೀನಿ ನಾನು. ಈ ಒಂದು ಪ್ಯಾನ್ಗೆ ನಾನು ಅರ್ಧ ಬಟ್ಲಾಗಷ್ಟು ಮೊಸರನ್ನು ತೊಗೊಂಡಿದ್ದೀನಿ ರೀ. ಸಪ್ಪಗಿರೋ ಮೊಸರನ್ನೇ ತೊಗೋರಿ, ಹುಳಿ ಮೊಸರು ಬೇಡ. ಇದಕ್ಕೆ ನಾನು ಇದೇ ಬಟ್ಲೆ 1.5 ಬಟ್ಲಾಗಷ್ಟು ನೀರನ್ನು ಹಾಕ್ತೀನಿ ರೀ. ಇಲ್ಲಾಂದ್ರೆ ನೀವು ಮಜ್ಜಿಗೆನೂ ತೊಗೋಬೋದು. ಮಜ್ಜಿಗೆ 1 ಬಟ್ಲು ತೊಗೊಂಡ್ರೆ ನೀರನ್ನು 1 ಬಟ್ಲನ್ನೇ ಹಾಕ್ರಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ನೋಡಿ, ಆ ಮೊಸರು ನೀರು ಎಲ್ಲ ಮಿಕ್ಸ್ ಆಗಲಿ ರೀ. ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗ್ಯದ ರೀ. ನಾನು ಈಗ ಗ್ಯಾಸನ್ನು ಆನ್ ಮಾಡ್ಕೊತೀನಿ ರೀ. ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಕ್ಯಾಮ್ರಾ ಬ್ಲರ್ ಆಗಿದ್ರೆ ಇದಕ್ಕೆ ನಾನು 1 ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕಿದ್ದೀನಿ ರೀ. ನೀವು 1 ಸ್ಪೂನಾಗಷ್ಟು ಬೆಣ್ಣೆಯನ್ನಾದರೂ ಹಾಕ್ಬೋದು ರೀ. ನೋಡಿ, ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರೀ. ಆ ಎಣ್ಣೆನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ ನಾನು. ಈಗ ಇದು ಕುದಿ ಬರಲಿ ರೀ. ನೋಡಿ, ಈಗ ಚೆನ್ನಾಗಿ ಕುದಿ ಬಂದದ ರೀ. ನೋಡಿ, ಈಗ ನಾನು ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿ ಇಡ್ತೀನಿ ರೀ. ಲೋ ಫ್ಲೇಮ್ದಲ್ಲಿ ಇಟ್ಟು ಈ ರವೆಯನ್ನು ಹಾಕ್ತೀನಿ ರೀ. ಗಂಟಾಗ್ಲಾರ್ದಂಗೆ ಹಾಕಿ ನೀಟಾಗಿ ತಿರೋರಿ. ಇಲ್ಲಾಂದ್ರೆ ನೀವು ಗ್ಯಾಸನ್ನು ಆಫ್ ಮಾಡಿ ಹಾಕಿ ಮಿಕ್ಸ್ ಮಾಡಿನೂ ಮತ್ತು ಗ್ಯಾಸನ್ನು ಆನ್ ಮಾಡ್ಕೋಬೋದು ರೀ. ನೋಡಿ, ಇದು ಗಂಟಾಗ್ತಿರ್ತದೆ. ಗಂಟಾಗ್ಲಾರ್ದಂಗೆ ನೀಟಾಗಿ ಹಾಕಿ ಮಿಕ್ಸ್ ಮಾಡ್ಕೊರಿ. ಯಾವುದೇ ರೀತಿ ಗಂಟಾಗಿಲ್ಲ. ಅದಕ್ಕೆ ನಾನು ಲೋ ಫ್ಲೇಮ್ದಲ್ಲಿ ಇಟ್ಟನೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಪಾತ್ರೆ ತಳ ಬಿಡಬೇಕು. ಆವರೆಗೂ ಇದನ್ನು ನೀವು ಬೇಯಿಸ್ಕೋಬೇಕು ರೀ. ನಾನು ಒಂದು 2 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ರೀ ಇದನ್ನು. ನೋಡಿ, ಈಗ ಇದು ಚೆನ್ನಾಗಿ ಬೇಯ್ದದ್ರಿ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಇದನ್ನು ಮುಚ್ಚಿಡ್ತೀನಿ ರೀ. ಒಂದು 10 ನಿಮಿಷ ಇರಲಿ ರೀ ಇದು. ಈಗ ಇನ್ನೊಂದು ಪಾತ್ರೆಗೆ ನಾನು 3 ಆಲೂಗಡ್ಡೆನ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ರೀ. ಇವು ಸ್ವಲ್ಪ ಆಲೂಗಡ್ಡೆ ದಪ್ಪ ಪೀಸ್ಗಳದಾವ್ರಿ ಇದರಲ್ಲಿ. ಇದು ಈ ರೀತಿ ಇರಬಾರ್ದು. ಇದಕ್ಕೆ ನಾನು ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೋತೀನಿ ರೀ. ಇಲ್ಲಾಂದ್ರೆ ಆಲೂಗಡ್ಡೆ ನೀವು ಕುದಿಸಿದ್ಮೇಲೆ ತುರಿದ್ಬಿಟ್ಟೆ ತಗೋರಿ, ನಡೀತದೆ ಡೈರೆಕ್ಟಾಗಿ. ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಆಲೂಗಡ್ಡೆ ಪೀಸು ತುಂಬಾ ಉಳಿದಿದ್ದು ರೀ. ಅದಕ್ಕೆ ನಾನು ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. 1 ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಮತ್ತು ಯಾವುದ್ರ ವೆಜಿಟೇಬಲ್ಸ್ ಇಷ್ಟ ಆದರೆ ನೀವು ಅದನ್ನು ಹಾಕ್ಬೋದು. 1 ಕ್ಯಾಪ್ಸಿಕಮನ್ನು ಹಾಕಿದ್ದೀನಿ ರೀ. 2 ಮೆಣಸಿನ್ಕಾಯನ್ನು ಹಾಕಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ತುಂಬ ಖಾರ ಬೇಡ ಅಂದ್ರೆ 1 ಮೆಣಸಿನ್ಕಾಯನ್ನೇ ಹಾಕ್ರಿ. ಇದಕ್ಕೊಂದು ಅರ್ಧ ಸ್ಪೂನಾಗಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಾಗಷ್ಟು ಸೊಂಪನ್ನು ಹಾಕ್ತಾಯಿದ್ದೀನಿ. ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ, ಹಾಕ್ರಿ, ಸ್ಕಿಪ್ ಮಾಡಬೇಡ. 1 ಸ್ಪೂನಾಗಷ್ಟು ನಾನಿಲ್ಲಿ ಧನಿಯಾ ಅಥವಾ ಏನು ಕೊತ್ತಂಬರಿ ಬೀಜವನ್ನು ಕುಟ್ಟಿ ಹಾಕ್ತಾಯಿದ್ದೀನಿ ರೀ. ಫ್ಲೇವರ್ ಚೆನ್ನಾಗಿ ಬರ್ತದೆ. ಇಲ್ಲಾಂದ್ರೆ ನೀವು 1 ಸ್ಪೂನಾಗಷ್ಟು ಧನಿಯಾ ಪೌಡ್ರನ್ನಾದರೂ ಹಾಕಿ. ಒಂದು ಅರ್ಧ ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಖಾರ ನೋಡ್ಕೊಂಡು ಹಾಕೋರಿ. ಇಲ್ಲಾಂದ್ರೆ ನೀವು ಚಿಲ್ಲಿ ಫ್ಲೇಕ್ಸನ್ನಾದ್ರೂ ಹಾಕ್ಬೋದು ರೀ. ಇಲ್ಲಿ ಒಂದು ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನಾಗಷ್ಟು. 1 ಸ್ಪೂನಾಗಷ್ಟು ನಾನಿಲ್ಲಿ ಚಾಟ್ ಮಸಾಲನ ಹಾಕ್ತಾಯಿದ್ದೀನಿ. ನೀವು ನಿಂಬೆ ರಸನೂ ಹಾಕ್ಬೋದು, ಆಮ್ಚೂರು ಪೌಡ್ರನ್ನಾದ್ರೂ ಹಾಕ್ಬೋದು ರೀ. 1 ಸ್ಪೂನಾಗಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮಸಾಲೆ ಎಲ್ಲ ಆಲೂಗಡ್ಡೆ ಜೊತೆ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ.
ನೋಡಿ, ನೀವು ಇಲ್ಲಿ ಬೇಯಿಸ್ಬಿಟ್ಟು ಬಟಾಣಿಯನ್ನಾದ್ರೂ ಹಾಕ್ಬೋದು. ನೋಡಿ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ನೀವು ಆಲೂಗಡ್ಡೆದೇ ಸ್ಟಫಿಂಗ್ ಅಂತಿಲ್ಲ, ನೀವು ಬೇರೆ ಥರ ಕ್ಯಾಬೇಜ್ ಸ್ಟಫಿಂಗ್ ಅದನ್ನು ಮಾಡ್ಕೋಬೋದು. ಈಗ ನೋಡಿ, ಇಷ್ಟನ್ನು ತೊಗೊಂಡಿದ್ದೀನಿ ನಾನು. ಇದನ್ನು ತೊಗೊಂಡು ಸಣ್ಣ ಸಣ್ಣ ಬಾಲ್ಸ್ಗಳನ್ನಾಗಿ ಮಾಡ್ಕೋತೀನಿ ರೀ ನಾನು. ಇಷ್ಟಿಷ್ಟನ್ನು ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸಣ್ಣ ಬಾಲ್ಸನ್ನಾಗಿಯೂ ಮಾಡ್ಕೋಬೋದು, ಅಥವಾ ಈ ಥರ ಬಾಲ್ಸ್ ಮಾಡಿಕೊಂಡು ಒಳಗಡೆ ನೀವು ಚೀಸ್ ಹಾಕ್ಕೊಂಡು ಈ ಬಾಲ್ಗಳನ್ನ ರೆಡಿ ಮಾಡ್ಕೋಬೋದು ರೀ. ಚೀಸು ಪನ್ನೀರು ಹಾಕಿ ಅದನ್ನೂ ಟೇಸ್ಟ್ ಚೆನ್ನಾಗಿ ಬರ್ತದೆ. ಆ ಬಾಲ್ದಲ್ಲಿ ಮಧ್ಯಕ್ಕೆ ಮಾಡಿನೂ ಈ ರೀತಿ ಬಾಲನ್ನು ಮಾಡ್ಕೋಬೋದು. ನೋಡಿ, ನಾನು ಒಮ್ಮೆಲೆ ಒಂದು 5 ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇದು ಕರೆಕ್ಟಾಗಿ ರೆಡಿ ಆಗ್ಯಾವ್ರಿ. ಇದಕ್ಕೆ ಸಣ್ಣ ಸೈಜದ ಬಾಲ್ ಬೇಕಂದ್ರೆ ನೀವು ಆ ರೀತಿನೂ ಮಾಡ್ಕೊರಿ. ಇದನ್ನು ಸೈಡಿಗೆ ಇಡ್ತೀನಿ. ಇದು 10 ನಿಮಿಷ ಆಗ್ಯದ ರೀ. ನೋಡಿ, ತುಂಬಾ ಬಿಸಿ ಅದ ರೀ. ಅದು ರವೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಉಮ್ಗೊಯ್ದಿರ್ತದೆ ರೀ. ಒಂದು ಸ್ವಲ್ಪ ಆರ್ಲಿ ರೀ, ತುಂಬಾ ಬಿಸಿ ಅದ. ಅದು ಕೈಗೆ ಹಿಡಿಯೋಕ್ಕೂ ಆಗ್ತಾಯಿಲ್ಲ. ಒಂದು ಸ್ವಲ್ಪ ಆರ್ಲಿಕ್ಕೆ ಬಿಡ್ತೀನಿ ರೀ, ಒಂದು 5 ನಿಮಿಷ. ನೋಡಿರಿ, ಈಗ ಆರ್ಯಾದ್ರಿ. ಇದನ್ನು ಈಗ ಚೆಂದಂಗೆ ನಾದ್ಕೋತೀನಿ ರೀ. ನೋಡಿ, ಭಾರ ಹಾಕಿ ಚೆಂದಂಗೆ ನಾದ್ರಿ. ಅದು ತುಂಬಾ ಸಾಫ್ಟಾಗಿರೋಂಥ ಹಿಟ್ಟು ರೆಡಿ ಆಗ್ತದೆ ರೀ. ಎಷ್ಟು ಚೆನ್ನಾಗಿ ನಾದ್ತಿರಲ್ರಿ ಅಷ್ಟು ಚೆನ್ನಾಗಿ ಬರ್ತದೆ ರೀ. ನೋಡಿ, ಚೆನ್ನಾಗಿ ಇನ್ನಷ್ಟು ಸಾಫ್ಟ್ ಆಯ್ತು ನೋಡಿರಿ. ಈ ರೀತಿ ಈಗ ಇದು ಕರೆಕ್ಟಾಗಿ ರೆಡಿ ಆಗ್ಯದ ರೀ. ನೋಡಿ, ಇದರಲ್ಲಿನೂ ಇಷ್ಟನ್ನು ತಗೋತೀನಿ, ಈ ರವೆಯನ್ನು. ಬಾಲ್ಸ್ ಎಷ್ಟದಲ್ಲ ಅದರ ತಕ್ಕಂಗೆ ನೋಡಿ ನಾನು ಈ ರವೆಯನ್ನು ತೊಗೊಂಡಿದ್ದೀನಿ ರೀ. ನೋಡಿ, ಕೈಯಲ್ಲಿನೇ ಈ ರೀತಿ ಮಾಡಿಕೊಂಡು, ಅಥವಾ ನೀವು ಇಷ್ಟಿಷ್ಟ ತೊಗೊಂಡು ಲಟ್ಟಿಸ್ಬಿಟ್ಟು ಮಾಡ್ಬೋದು ರೀ. ಆ ರೀತಿನೂ ಸ್ಟಫಿಂಗ್ ಮಾಡ್ಬೋದು. ನೋಡಿ, ಈ ಬಾಲ್ಸನ್ನು ಈಗ ಹಾಕ್ತೀನಿ. ನೋಡಿ, ದಂಡಿ ಈ ರೀತಿ ಮಡ್ಚ್ಕೊಂಡು ನೋಡಿರಿ, ಅದನ್ನು ನೀಟಾಗಿ ಪ್ಯಾಕ್ ಮಾಡ್ಕೊರಿ. ಸ್ಟಫಿಂಗದ ಬಾಲ್ಸ್ ಯಾವ ರೀತಿ ಅದಾವಲ್ಲ ಆ ರೀತಿ ರವೆಯನ್ನು ನೀವು ನೋಡಿಬಿಟ್ಟು ತಗೋರಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಾವ ನೋಡ್ರಿ. ನೀಟಾಗಿ ನೋಡಿ. ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ರೀ. ಅದಕ್ಕೆ ಹೇಳಿದ್ದೇನೆ, ಆ ಸ್ಟಫಿಂಗ್ ಬಾಲ್ಸ ಇದಕ್ಕಿಂತ ಸಣ್ಣ ಬೇಕಂದ್ರೆ ನೀವು ಅಷ್ಟು ಮಾಡ್ಕೋರಿ. ಇದನ್ನು ಕೈಯಲ್ಲೇ ಮಾಡೋ ರವೆಯನ್ನು ಈ ರೀತಿ ಕೈಯಲ್ಲೇ ಮಾಡಿ ದೊಡ್ಡ ಮಾಡ್ಬೇಕಂತೇನಿಲ್ಲ, ಲಟ್ಟಿಸ್ಬಿಟ್ಟು ಮಾಡಿನೂ ನೀವೇನು ಮಾಡ್ಬೋದು, ಸ್ಟಫಿಂಗ್ ಮಾಡ್ಬೋದು. ನೋಡಿ, ಎರಡನ್ನು ಮಾಡಿ ತೋರಿಸಿದ್ದೀನಿ. ನಾನು ಇನ್ನೊಂದನ್ನು ಮಾಡ್ಕೋತೀನಿ ರೀ. ನೋಡಿ, ತುಂಬಾ ನೀಟಾಗಿ ಎಷ್ಟು ಚೆನ್ನಾಗಿ ಬಂದವ್ರಿ. ಅಕ್ಕಿ ಉಂಡೆ ಥರ ಕಾಣತ್ತವ್ರಿ. ನೋಡಿ, 3 ಮಾಡ್ಕೊಂಡಿದ್ದೀನಿ ನಾನು. ಇದನ್ನು ಕರಿಲಕ್ಕೆ ಎಣ್ಣೆನೂ ಕಾಯ್ಲಕ್ಕೆ ಇಟ್ಟಿದ್ದೀನಿ ರೀ. ಎಣ್ಣೆನೂ ಕಾಯ್ದದ್ರಿ. ನೋಡಿ, ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟೆ ಇಟ್ಟೀನಿ ರೀ ನಾನು. ನೋಡಿ, ರವೆದಿಂದ ಹೊರಗಡೆಯಿಂದ ಲೇಯರ್ ಕ್ರಿಸ್ಪಿನೂ ಆಗ್ತದೆ, ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ ರೀ. ಇಲ್ಲಿ ನಾವು ಕಡಲೆ ಹಿಟ್ಟು, ಗೋಧಿ ಹಿಟ್ಟು, ಮೈದಾ ಏನನ್ನು ಬಳಸ್ತೇನೆ ಮಾಡಿ ತೋರಿಸಿದ್ದೀನಿ ರೀ. ನೋಡಿ, ಕಲರ್ನು ನೋಡಿರಿ ತುಂಬಾ ಚೆನ್ನಾಗಿ ಬಂತು. ಮತ್ತು ಇವು ಎಣ್ಣೆನೂ ಹಿಡ್ಕೊಳ್ಳಲ್ರಿ. ನೋಡಿರಿ, ಬಿಸಿ ಬಿಸಿಯಾಗಿರುವಂಥ ರವೆ ಆಲೂ ಬೋಂಡ ಅಂತಲೂ ಕರಿಬೋದು ರೀ. ಇದನ್ನು ನೋಡಿ, ಎಣ್ಣೆನೇ ಹಿಡ್ಕೊಂಡಿಲ್ಲ, ತುಂಬಾ ಹೊರಗಿನ ಲೇಯರ್ ಕ್ರಿಸ್ಪಿ ಇರ್ತದೆ ರೀ. ನೋಡಿರಿ, ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕೋತೀನಿ ರೀ. ನೋಡಿರಿ, ತುಂಬಾ ಚೆನ್ನಾಗಿ ಬಂದವೆ. ಟೇಸ್ಟಿನೂ ಹೆಲ್ದಿನೂ. ಸ್ಟಫಿಂಗ್ ನೀವು ಆಲೂಗಡ್ಡೆದು ಬೇರೆ ಅಂದರೆ ನೀವು ಬೇರೆ ಥರನೂ ಮಾಡ್ಕೋಬೋದು. ನೋಡಿ, ನಾನು 3 ಕರೆದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದವ್ರಿ. ನೋಡಿ, ನಾನೀಗ ಇದನ್ನು ಕಟ್ ಮಾಡಿನೂ ತೋರಿಸ್ತೀನಿ ರೀ ನೀವು. ನೋಡಿ, ಒಂದು ಬಿಸಿ ಬಿಸಿ ನೀವು ಹೀಗೇನೂ ತಿನ್ಬೋದು, ಸಾಸ್ ಜೊತೆ ತಿನ್ಬೋದು, ಕೊತ್ತಂಬರಿ ಚಟ್ನಿ ಜೊತೆನೂ ತಿನ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದವ್ರಿ. ಅಥವಾ ಈ ಆಲೂಗಡ್ಡೆ ಸ್ಟಫಿಂಗ್ನಲ್ಲಿ ನೀವು ಸೆಂಟ್ರಲ್ಲಿ ಏನು ಮಾಡ್ಕೋಬೋದು, ಚೀಸನ್ನಾದ್ರೂ ಹಾಕೋಬೋದು, ಪನ್ನೀರ್ನೂ ಹಾಕೋಬೋದು. ಅದನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ನೋಡಿ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ರವೆಯಿಂದ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಇದನ್ನು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು, ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು. ಈಸಿನೂ ಟೇಸ್ಟಿನೂ. ನೀವು ಎಷ್ಟೋ ಬೇರೆ ಬೇರೆ ರೆಸಿಪಿಗಳನ್ನ ಟ್ರೈ ಮಾಡಿರ್ತೀರಿ. ನನ್ನ ರೀತಿಯಲ್ಲೊಮ್ಮೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗೆ ಇದ್ದೇ ಇರ್ತಾವೆ ರೀ. ಖಂಡಿತನೂ ಟ್ರೈ ಮಾಡಿರಿ.
ಈ ಒಂದು ಪಾತ್ರೆಗೆ ನಾನು ಒಂದು ದೊಡ್ಡ ಸೈಜದ ಈರುಳ್ಳಿಯನ್ನು ಈ ರೀತಿ ಉದ್ದುದ್ದಾಗಿ ತೆಳವಾಗಿ ಕಟ್ ಮಾಡ್ಕೊಂಡಿನಿ. ಸಣ್ಣದಾಗಿ ಕಟ್ ಮಾಡ್ಕೋಬೇಡ್ರಿ, ಈ ರೀತಿ ಉದ್ದುದ್ದಾಗಿನೇ ಕಟ್ ಮಾಡಿ ಹಾಕ್ರಿ. ಮೀಡಿಯಮ್ ಸೈಜ್ ಇದ್ದಿದ್ರೆ 2 ಈರುಳ್ಳಿಯನ್ನು ಹಾಕ್ರಿ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ರೀ. ಒಂದು 3 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ, ಹಾಕ್ರಿ, ಸ್ಕಿಪ್ ಮಾಡಬೇಡ್ರಿ. 1 ಸ್ಪೂನ್ ಆಗಷ್ಟು ಶುಂಠಿಯನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಮಿಕ್ಸ್ ಮಾಡ್ಕೊಂಡ್ರೆ ಆ ಈರುಳ್ಳಿ, ಶುಂಠಿ, ಕೊತ್ತಂಬರಿ ಎಲ್ಲ ಮಿಕ್ಸ್ ಆಗಲಿ ರೀ. ಮತ್ತು ಈರುಳ್ಳಿ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ನೀರು ಬಿಡ್ತದೆ ರೀ ಇದೊಂಚೂರು. ನೋಡಿ, ಉಪ್ಪು ಅದೆಲ್ಲ ಸೇರೋದ್ರಿಂದ ನೋಡಿ. ಮತ್ತು ಈರುಳ್ಳಿನೂ ಮೆತ್ತಗೂ ಆಗ್ತದೆ ರೀ ಅವಾಗ. ಇದಕ್ಕೆ ನಾನು 1 ಬಟ್ಲಾಗಷ್ಟು ಸಣ್ಣ ರವೆ, ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಈರುಳ್ಳಿ ಮಸಾಲೆ ಅದೇನೈತಲ್ರಿ ಅದು ರವೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ನೋಡಿ, ಅಂದ್ರೆ ಆ ಈರುಳ್ಳಿ ಸ್ವಲ್ಪ ನೀರು ಬಿಟ್ಟಿರ್ತದಲ್ರಿ, ಆ ರವೆನೂ ಅದರಲ್ಲಿನೂ ಒಂಚೂರು ನೆಂದಂಗೆ ಆಗ್ತದೆ ರೀ. ಈಗ ಅದು ಚೆನ್ನಾಗಿ ಮಿಕ್ಸ್ ಆಗಿದೆ ರೀ. ಇದಕ್ಕೆ ನಾನು 1 ಸ್ಪೂನ್ ಆಗಷ್ಟು ಬಿಸಿ ಬಿಸಿಯಾಗಿರುವಂಥ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಹಾಕಿದ್ಮೇಲೆ ಬಬಲ್ಸ್ ಬರ್ತೈತೆ, ಅಂದ್ರೆ ಅದು ಚೆನ್ನಾಗಿ ಕಾಯ್ದೈತೆ ನಾನು. ಈಗ ಅದನ್ನು ಮಿಕ್ಸ್ ಮಾಡ್ಕೊಂಡ್ರೆ ನಾನು ಇಲ್ಲಿ ಸೋಡಾ ಹಾಕ್ತೇನೆ ಮಾಡಿ ತೋರಿಸ್ತಾ ಇದ್ದೀನಿ ರೀ. ನೋಡಿ, ಎಣ್ಣೆ ತುಂಬ ಬಿಸಿ ಅದ, ಸ್ಪೂನಿಂದ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ. ನೋಡಿ, ಇದಕ್ಕೊಂದು ಸ್ವಲ್ಪ ನಾನಿಲ್ಲಿ ಅರ್ಧ ಬಟ್ಲಾಗಷ್ಟು ಮೊಸರನ್ನು ತೊಗೊಂಡಿದ್ದೀನಿ. ಇದಕ್ಕೆ ಎಷ್ಟು ಮೊಸರು ಹಿಡಿಸ್ತದೋ ಅಷ್ಟನ್ನೇ ಹಾಕ್ಬೇಕು ರೀ. ಅಂದರೆ ಇದನ್ನ ಹಿಟ್ಟನ್ನು ಮೊಸರಿನಲ್ಲಿನೇ ಕಲಿಸಿ ರೆಡಿ ಮಾಡ್ಬೇಕು ರೀ. ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ನೋಡಿ, ತುಂಬ ಗಟ್ಟಿನೂ ಅಲ್ಲ, ತುಂಬ ಸಾಫ್ಟೂ ಅಲ್ಲ, ಆ ರೀತಿ ಹಿಟ್ಟನ್ನು ಕಲಿಸಿ ರೆಡಿ ಮಾಡ್ಕೋಬೇಕ್ರಿ. ಅದಕ್ಕೆ ಸ್ವಲ್ಪ ಮೊಸರನ್ನು ಹಾಕಿ ನೋಡಿ, ಅಷ್ಟೇ ಮೊಸರು ಹಾಕಿದ್ದೀನಿ ನಾನು, ಆದಷ್ಟು ಮೊಸರು ಉಳಿದದ. ನೋಡಿ, ಈಗ ಈ ರವೆ ಚೆಂದಂಗೆ ನೆನಿಬೇಕು ರೀ. ಇದನ್ನು ಮುಚ್ಚಿ ಅರ್ಧ ಗಂಟೆ ತೆಗೆದಿಡ್ತೀನಿ ರೀ ನಾನು. ನೋಡಿ, ಅರ್ಧ ಗಂಟೆ ಆಗಿದೆ. ರವೆ ಆ ಮೊಸರನ್ನು ಹಿರ್ಕೊಂಡು ಇನ್ನೊಂದು ಚೂರ ಗಟ್ಟಿನೂ ಆಗಿರ್ತದೆ ರೀ. ಇದು ಇಷ್ಟು ಕರೆಕ್ಟಾಗಿ ರೆಡಿ ಆಗಿದೆ ರೀ. ಇದೇ ರೀತಿಯೇ ಆಗಬೇಕು ರೀ. ಈಗ ನೋಡಿ, ನಾನಿಲ್ಲಿ ಇದನ್ನು ನಾನು ಕತ್ತಕ ಸೈಡಿಗೆ ಇಡ್ತೀನಿ. ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋತೀನಿ. ಇಲ್ಲಿ ಹೋಳಿಗೆ ಮಾಡೋ ಶೀಟನ್ನು ತೊಗೊಂಡಿದ್ದೀನಿ. ನೀವು ಪ್ಲಾಸ್ಟಿಕ್ ಕವರ್ ಅಥವಾ ಪ್ಲಾಸ್ಟಿಕ್ ಪೇಪರ್ ಮೇಲೆ, ಬಟರ್ ಪೇಪರ್ ಮೇಲೂ ತಟ್ಕೋಬೋದು. ಇದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಚ್ತೀನಿ ರೀ. ನೋಡಿ, ಇಷ್ಟಷ್ಟೇ ತೊಗೊಂಡು ಈಗ ವಡೆಯನ್ನು ಈ ರೀತಿ ತಟ್ಕೊಳ್ಳಿ. ನೋಡಿ, ತುಂಬ ದಪ್ಪಾಗಿ ತಟ್ಟಬಾರ್ದು ರೀ, ತೆಳುವಾಗಿ ತಟ್ಟಬೇಕದು. ಕ್ರಿಸ್ಪಿನೂ ಬರ್ತದೆ, ಟೇಸ್ಟೂ ಚೆನ್ನಾಗಿ ಬರ್ತದೆ ರೀ. ನೋಡಿ, ಇಲ್ಲಾಂದ್ರೆ ಬಟರ್ ಪೇಪರ್ ಮೇಲೆ ನಿಮಗೆ ಯಾವ ರೀತಿ ಅನುಕೂಲ ಐತಿಲ್ಲ ಆ ರೀತಿ ಮೇಲೆ ತಟ್ಕೊರಿ ನೀವು. ನೋಡಿ, ಈ ರೀತಿ ತಟ್ಟಬೇಕು ರೀ ಅದನ್ನು. ನೋಡಿ, ಎಷ್ಟು ದೊಡ್ಡ ದೊಡ್ಡ ಆಗಿನೇ ತೆಳುವಾಗಿಲ್ಲ ರೀ. ಅಥವಾ ಇನ್ನೊಂದು ಸ್ವಲ್ಪ ಹಿಟ್ಟು ಕಡಿಮೆ ಹಿಡಿದು ಸಣ್ಣ ಸಣ್ಣ ಆಗಿರೋ ತಟ್ಕೊರಿ ನೀವು. ನೋಡಿ, ಈಗ ಆಲ್ರೆಡಿ ಎಣ್ಣೆನ ಕಾಲಕ್ಕೆ ಇಟ್ಟಿನಿ, ಎಣ್ಣೆಯಲ್ಲಿ ಕರೆದ್ಬಿಟ್ಟು ತೋರಿಸ್ತೀನಿ. ನೋಡಿ, ಇದೇ ರೀತಿ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲೇ ಇರಲಿ ರೀ. ಇದು ಕೆಂಪಗಾಗೋವರೆಗೂ ಕರಿಬೇಕು ರೀ. ನೋಡಿ, ತಿರುಗಿಬಿಟ್ಟು ಚೆನ್ನಾಗಿ ಕರೆದ್ಬಿಟ್ಟು ತೊಗೋತೀನಿ. ನೋಡಿರಿ, ಇಲ್ಲಿ ನಾನಿಲ್ಲಿ ಸೋಡಾ ಅದೇನೂ ಹಾಕಿಲ್ಲ, ಎಣ್ಣೆನೂ ತುಂಬ ಹಿಡಿಯಲ್ಲ, ಮತ್ತು ತೆಳುವಾಗಿ ತಟ್ಟೋದ್ರಿಂದ ಕ್ರಿಸ್ಪಿನೂ ಆಗಿರ್ತಾವೆ. ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ ರೀ. ಇನ್ನೊಂದನ್ನು ಕರೆದ್ಬಿಟ್ಟು ತೋರಿಸ್ತೀನಿ ರೀ ನಾನು ನಿಮಗೆ. ನೋಡಿ, ಎಲ್ಲರ ಜರ್ನಿ ಟ್ರಿಪ್ಪಿಗೆ ನೀವು ಹೊಂಟಿದ್ರಂದ್ರೆ ಈ ರೀತಿಯೂ ಮಾಡ್ಕೊಂಡ್ಬಿಟ್ಟು ಒಯ್ಬೋದು ರೀ. ನೋಡಿ, ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ನೋಡಿ, ಎರಡನ್ನು ಕರೆದ್ಬಿಟ್ಟು ತೋರಿಸ್ತೀನಿ ರೀ. ಒಂದೇ ಥರದ ಸಾಯಂಕಾಲ ತಿಂಡಿ ಅಥವಾ ಬ್ರೇಕ್ಫಾಸ್ಟ್ ಬೋರ್ ಆಗಿತ್ತಂದ್ರೆ ಈ ರೀತಿ ಹೊಸ ಥರದ ರವೆಯ ವಡೆಯನ್ನು ಮಾಡ್ಕೊಂಡು ತಿನ್ನಿರಿ. ಒಂದು ಬಿಸಿ ಬಿಸಿ ಹೀಗೇನೂ ತಿನ್ಬೋದು, ಸಾಸ್ ಜೊತೆ ತಿನ್ಬೋದು, ಕೊಬ್ಬರಿ ಚಟ್ನಿ ಜೊತೆನೂ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರ್ತವೆ. ನೋಡಿ, ರವೆಯಿಂದ ಒಂದೇ ಥರದ ಉಪ್ಪಿಟ್ಟು ದೋಸೆ ಮಾಡ್ಕೊಂಡಿರ್ತೀರಿ. ಈ ವಡೆಯನ್ನು ಒಮ್ಮೆ ಖಂಡಿತನೂ ಟ್ರೈ ಮಾಡಿರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ರವೆಯಿಂದ ನಾನು ಹೊಸ ಥರದ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈಸಿನೂ ಟೇಸ್ಟಿನೂ, ಹೆಲ್ದಿಯಾಗಿನೂ ಮಾಡ್ತಾಯಿದ್ದೀನಿ, ಕಡಿಮೆ ಎಣ್ಣೆ ಬಳಸಿನೂ ಮಾಡ್ತಾಯಿದ್ದೀನಿ. ಒಂದೇ ಹಿಟ್ಟಿನಲ್ಲಿ ನೀವು 2 ರೀತಿ ಬ್ರೇಕ್ಫಾಸ್ಟ್ಗಳನ್ನ ಮಾಡ್ಕೋಬೋದು. ನನ್ನ ರೀತಿಯಲ್ಲೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿರಿ. ಈಗ ಒಂದು ಪಾತ್ರೆಗೆ ನಾನಿಲ್ಲಿ 1 ಬಟ್ಲಾಗಷ್ಟು ಸಣ್ಣ ರವೆ, ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ರಿ, ಅದನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಈರುಳ್ಳಿಯನ್ನು ಹಾಕಿದ್ದೀನಿ ರೀ. ಒಂದು ಅರ್ಧ ಟೊಮೆಟೊ, ನಿಮ್ಗೆ ಯಾವ ವೆಜಿಟೇಬಲ್ಸ್ ಇಷ್ಟನೋ ಆ ವೆಜಿಟೇಬಲ್ಸ್ ನೀವು ಹಾಕೋರಿ, ಅಥವಾ ಮನ್ಯಾಗ ಯಾವ್ದು ಅವಷ್ಟೇ ಹಾಕಿರಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ.
3 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪನೇ ಸೋಡಾನ ಹಾಕ್ತಾಯಿದ್ದೀನಿ, 1/4 ಟೀ ಸ್ಪೂನ್ಗಿಂತನೂ ಕಡಿಮೆ. ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ. ಆ ರವೆ ಜೊತೆ ವೆಜಿಟೇಬಲ್ಸ್ ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ನೋಡಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗ್ಯದ ರೀ. ಇದಕ್ಕೆ ನಾನು ಒಂದು ಅರ್ಧ ಬಟ್ಲಾಗಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ. ಸಪ್ಪಗಿರೋ ಮೊಸರನ್ನು ಹಾಕ್ರಿ. ಈ ಬಟ್ಲಲ್ಲಿನೇ ಸ್ವಲ್ಪ ನೀರನ್ನು ಹಾಕ್ತೀನಿ ರೀ. ಮತ್ತು ನೋಡಿ ನೀರನ್ನು ಹಾಕೋತೀನಿ ರೀ. ಈಗ ಮೊಸರನ್ನು ಅದ್ರ ಜೊತೆ ಮಿಕ್ಸ್ ಮಾಡ್ಕೋತೀನಿ ರೀ. ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋತೀನಿ. ಒಮ್ಮೆ ಹಾಕೋಬೇಡ್ರಿ, ಸ್ವಲ್ಪ ಅಷ್ಟೇ 2 ಸ್ಪೂನ್ ಹಾಕ್ಕೊಂಡು ನೋಡಿಬಿಟ್ಟು ಹಾಕೋರಿ ನೀವು. ನೋಡಿ ಈಗ ಎಲ್ಲ ನೀಟಾಗಿ ಮಿಕ್ಸ್ ಆಗಿದ್ರಿ. ಈ ರವೆ ನೆನಿಲ್ರಿ, ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತಾ ಇದ್ದೀನಿ. ಒಂದು ಚಟ್ನಿಯನ್ನು ಮಾಡ್ತೀನಿ ರೀ. ಇದು ಒಂದು ಅರ್ಧ ಬಟ್ಲಾಗಷ್ಟು ಹಸಿ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನಾಗಷ್ಟೇ ಪುಟಾಣಿ ಅಥವಾ ಹುರಿಗಡಲೆ, 3 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪಿದ್ರೆ ಹಾಕಿರಿ, ಟೇಸ್ಟೂ ಚೆನ್ನಾಗಿ ಬರ್ತದೆ. ಒಂದು ಸ್ವಲ್ಪ ಈರುಳ್ಳಿ ಹಾಕಿದ್ದೆ, ಅರ್ಧ ಈರುಳ್ಳಿಗಿಂತನೂ ಕಡಿಮೆ. ಒಂದು ಸ್ವಲ್ಪ ಹಸಿ ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ನೀರನ್ನು ಹಾಕ್ಕೊಂಡು ನುಣ್ಣಗೆ ಚಟ್ನಿಯನ್ನು ರುಬ್ಬಿಬಿಟ್ಟು ತಗೋತೀನಿ ರೀ. ನೋಡಿ ಚಟ್ನಿ ರೆಡಿ ಆಗಿದೆ. ಇದನ್ನು ಹೀಗೇನು ತಿನ್ಬೋದು. ಇದನ್ನೊಂದು ಬೇರೆ ಪಾತ್ರೆಗೆ ಹಾಕೋತೀನಿ, ಅಥವಾ ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕಿ ತಿಂದರೆ ಟೇಸ್ಟ್ ಇನ್ನೂ ಚೆನ್ನಾಗಿರ್ತದೆ. ನೋಡಿ ಇದಕ್ಕೊಂದು ಸ್ವಲ್ಪ ಒಗ್ಗರಣೆಗಾಗಿ ಎಣ್ಣೆ, ಸಾಸಿವೆ, ಜೀರಿಗೆ, ಒಂದು ಅರ್ಧ ಸ್ಪೂನಾಗಷ್ಟು ಉದ್ದಿನಬೇಳೆ ಹಾಕಿ ಒಗ್ಗರಣೆ ಹಾಕಿದ್ದೀನಿ. ಕರಿಬೇವು ಸೊಪ್ಪನ್ನು ಹಾಕಿ ನೋಡಿ ಚಟ್ನಿನೂ ರೆಡಿ ಆಗಿದೆ. ಇದನ್ನು ಸೈಡಿಗೆ ಇಡ್ತೀನಿ ರೀ, ನಾನು ಆಮೇಲೆ ಯೂಸ್ ಮಾಡ್ತೀನಿ. ನೋಡಿ 10 ನಿಮಿಷ ಆಗ್ಯದ್ರಿ. ರವೆ ನೋಡಿರಿ ಆ ಮೊಸರನ್ನ ಹೀರ್ಕೊಂಡು ಇನ್ನೊಂದು ಚೂರ ಗಟ್ಟಿಯಾಗಿರ್ತದೆ ರೀ. ಇದಕ್ಕೆ ಈಗಿನೊಂದು ಸ್ವಲ್ಪ ನಾನು ನೀರನ್ನು ನೋಡಿ ಹಾಕೋತೀನಿ ರೀ. ನೋಡಿ ನಾನು ತೋರಿಸ್ತೀನಿ ನೋಡಿರಿ, ತುಂಬ ತೆಳು ಅಥವಾ ತುಂಬ ಗಟ್ಟಿನೂ ಇರಬಾರ್ದು. ಯಾವ ರೀತಿ ಇರಬೇಕು ಹಿಟ್ಟು ಅಂಥೇಳಿ. ನೋಡಿ ಇದೇ ರೀತಿಯೇ ಇಷ್ಟೇ ಇರಬೇಕು ರೀ, ತುಂಬಾ ನೀರು ಹಾಕಕ್ಕೆ ಹೋಗಬೇಡ. ಇದು ಹೀಗೇನೂ ಮಾಡ್ಕೋಬೋದು. ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಹಾಕಿನಿ. 1 ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡು ಅರ್ಧ ಸ್ಪೂನ್ ಸಾಸಿವೆ, ಜೀರಿಗೆ, ಕರಿಬೇವು, ಅರಿಶಿಣ, ಸ್ವಲ್ಪ ಇಂಗನ್ನು ಹಾಕಿ ಒಗ್ಗರಣೆಯನ್ನು ಹಾಕಿಬಿಟ್ಟು ಹಾಕ್ತಾಯಿದ್ದೀನಿ. ಒಗ್ಗರಣೆ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಇಲ್ಲ ಒಗ್ಗರಣೆ ಬೇಡ ಹಾಗೆ ವೆಜಿಟೇಬಲ್ಸ್ ಅಂದ್ರೆ ನೀವು ಹಾಗೇನೂ ಮಾಡ್ಕೋಬೋದು ರೀ. ನೋಡಿ ಒಗ್ಗರಣೆ ಜೊತೆ ಎಲ್ಲನೂ ಈಗ ಮಿಕ್ಸ್ ಆಗಿ ರೆಡಿ ಆಗಿದೆ ರೀ. ನೋಡಿ ನಾನು ಇದರಲ್ಲೇ ಫಡ್ಡನ್ನು ಹಾಕಿ ತೋರ್ಸಕ್ಕಿದ್ದೀನಿ ರೀ. ಆಲ್ರೆಡಿ ಫಡ್ಡಿನ ಸಾಚನು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಕಾಯ್ಲಿಕ್ಕೂ ಇಟ್ಟೀನಿ ರೀ. ಫಡ್ಡಿನ ಸಾಚನು ಕಾಯ್ದೆ ರೀ. ನೋಡಿ ಈಗ ಹಿಟ್ಟನ್ನು ಹಾಕೋತೀನಿ ರೀ. ನೋಡಿ ಕೆಲವ್ರು ಇನ್ನೂ ಥರ ನಾನ್ ಸ್ಟಿಕ್ನಲ್ಲಿ ಅಷ್ಟೇ ಹೇಳ್ತಾವತ್ತ. ಇದೇ ನನ್ನ ಫಡ್ಡಿನ ಸಾಚೆ ಏನೋ ನಾನ್ ಸ್ಟಿಕ್ಕದಲ್ರಿ ಇದು. ನೋಡಿ ಬೀಡ್ ಇರ್ತದಲ್ಲ, ಬೀಡಿಂದದ್ರಿ. ಅದ್ರೊಳಗೂ ಎಷ್ಟು ಚೆನ್ನಾಗಿರೋ ಫಡ್ಡ ಬರ್ತಾವೆ ನೋಡಿರಿ. ನೋಡಿ ನಿಮ್ಮ ಮನೇನ ಯಾವುದೈತಲ್ಲ ಅದರಲ್ಲೇನೆ ಮಾಡ್ಕೊರಿ. ಅಂದರೆ ಬೇಗನೆ ಮಾಡ್ಕೋಬೋದು. ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿನೂ ನೀವು ಮಾಡ್ಕೋಬೋದು. ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ನೀವು ಎಣ್ಣೆ ಬೇಡ ಅಂದರೆ ತುಪ್ಪನೂ ಹಾಕೋರಿ, ಟೇಸ್ಟ್ ಚೆನ್ನಾಗಿರ್ತದೆ. ನೋಡಿ ಒಂದು ಸೈಡ್ ಬೇದ ನೋಡಿ ಕೆಂಪಾಗಿ ಕ್ರಿಸ್ಪಿನೂ ಆಗ್ಯಾವ, ಟೇಸ್ಟಿನೂ ಆಗ್ಯಾವ. ನೋಡಿ 2 ಸೈಡ ಚೆನ್ನಾಗಿ ಬೇಯಲಿರಿ. ನೋಡಿ ಈಗ 2 ಸೈಡ ಬೇದವ್ರಿ. ನೋಡಿ ಈಗ ಫಡ್ಡನ್ನು ತಕ್ಕೋತೀನಿ ರೀ. ನಾನು ಇನ್ನೊಂದು ರೀತಿಯೂ ಮಾಡಿ ತೋರಿಸ್ತೀನಿ. ನೀವು ಫಡ್ಡನ್ನು ಹಾಕೋಬೋದು ಅಥವಾ ಸಣ್ಣ ಸಣ್ಣ ಪ್ಯಾನ್ ಕೇಕ್ ಥರನೂ ಹಾಕೋಬೋದು. ನಿಮಗೆ ಯಾವುದು ಈಸಿನೋ ಅದರಲ್ಲಿ ಮಾಡ್ಕೊರಿ. ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡಿ. ಹೊರಗಡೆಯಿಂದ ಕ್ರಿಸ್ಪಿ, ಸಾಫ್ಟೂ, ಹೆಲ್ದಿನೂ ಅದ. ವೆಜಿಟೇಬಲ್ಸ್ ಯಾರು ತಿನ್ನಲ್ಲ ಅವರಿಗಂತೂ ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ನೀವು ಹಾಕಿಕೊಡ್ಬೋದು ರೀ. ಒಂದು ಸಣ್ಣ ಕಡಾಯಿ ಇಟ್ಟಿನಿ ನೋಡಿರಿ, ಸಣ್ಣ ಸ್ವಲ್ಪ ಎಣ್ಣೆ ಹಾಕಿನಿ. ಈ ರೀತಿ ಸಣ್ಣ ಪ್ಯಾನ್ ಕೇಕ್ ಥರನೂ ಹಾಕೋಬೋದು. ಈಸಿ ಬೇಗನೆ ಹಾಕೋ. ಅಥವಾ ದೊಡ್ಡ ಪ್ಯಾನ್ ಇತ್ತಂದ್ರೆ ಅದರಲ್ಲೇ ಒಂದರಲ್ಲೇ 3 ಹಾಕೋಬೋದು. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಮುಚ್ಚಿ ಬೇಯಿಸ್ತೇನೆ ರೀ. ನೋಡಿ ಒಂದು ಸೈಡ್ ಬೇಯ್ತದ್ರಿ, ತಿರುಗಿಬಿಟ್ಟು ಇನ್ನೊಂದು ಸೈಡನ್ನು ಬೇಯಿಸೋಣ. ಬಿಸಿ ಬಿಸಿಯಾಗಿ ರವೆಯಿಂದ ಮಾಡಿರೋ ಫಡ್ಡನ್ನು ತೋರಿಸಿದ್ದೀನಿ. ಒಂದು ಪ್ಯಾನ್ ಕೇಕ್ ಥರ ಇಷ್ಟಿಷ್ಟು ಸೆಟ್ ದೋಸೆನೂ ಅನ್ಬೋದು. ಇದನ್ನು ಉತ್ತಪ್ಪ ಥರನೂ ಮಾಡಿ ತೋರಿಸಿದ್ದೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ನೀವು ಇದನ್ನು ಮಾಡ್ಕೋಬೋದು. ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಈಸಿನೂ ಟೇಸ್ಟಿನೂ. ನೀವು ಇದನ್ನು ಒಮ್ಮೆ ಮಾಡ್ಕೊಂಡು ತಿಂದರೆ ಖಂಡಿತ ಪದೇ ಮಾಡ್ಕೊಂಡು ತಿಂತೀರಿ. ನನ್ನ ರೀತಿಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿರಿ. ಈಗ ಒಂದು ಪಾತ್ರೆಗೆ ನಾನು 3/4 ಬಟ್ಲಾಗಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತಗೊಂಡಿದ್ದೀನಿ ರೀ. ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿ ಅವಲಕ್ಕಿಯನ್ನು ತೊಳೆದ್ಬಿಟ್ಟು ತೊಗೋತೀನಿ ರೀ. ಅವಲಕ್ಕಿಯಲ್ಲೂ ದೂಸಿರ್ತದೆ. ಈಗ ನಾನು ಇದನ್ನು ಈ ನೀರನ್ನು ತೆಗೆದ್ಬಿಟ್ಟು ತೊಗೋತೀನಿ ರೀ. ನೋಡಿ ನೀರನ್ನು ತೆಗೆದಿದ್ದೀನಿ ರೀ ಎಲ್ಲವನ್ನು.
ಇದಕ್ಕೆ ನಾನು ಅದೇ ಬಟ್ಲೆ 1 ಬಟ್ಲಾಗಷ್ಟು ಸಣ್ಣ ರವೆ, ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ರೀ, ಅದನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು 3/4 ಬಟ್ಲಾಗಷ್ಟೇ ಮೊಸರನ್ನ ಹಾಕ್ತಾಯಿದ್ದೀನಿ. ಇದು ಸಪ್ಪಗಿರೋ ಮೊಸರು. ಈಗ ಇದನ್ನು ಮಿಕ್ಸ್ ಮಾಡ್ತೀನಿ ರೀ. ಆ ರವೆ, ಅವಲಕ್ಕಿ, ಮೊಸರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ಮತ್ತು ಈ ರವೆ, ಅವಲಕ್ಕಿ ಆ ಮೊಸರಿನಲ್ಲಿ ಚೆಂದಂಗೆ ನೆನೆಯಲಿ ರೀ. ನೋಡಿ, ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ ರೀ. ಇದನ್ನು ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತೀನಿ ರೀ. ನೋಡಿ, 10 ನಿಮಿಷ ಆಗಿದೆ ರೀ. ನೋಡಿ, ಆ ರವೆ ಏನಾಗಿರ್ತದೆ ಮೊಸರನ್ನ ಹೀರ್ಕೊಂಡು ಇನ್ನಷ್ಟು ಗಟ್ಟಿಯಾಗಿರ್ತದೆ. ನೋಡಿ, ನಾನು ನಿಮ್ಗೆ ತೋರಿಸ್ತೀನಿ. ನೋಡಿರಿ, ರವೆನೂ ಚೆನ್ನಾಗಿ ನೆಂದದ, ಅವಲಕ್ಕಿನೂ ಇನ್ನಷ್ಟು ಸಾಫ್ಟ್ ಆಗ್ಯಾವ ರೀ. ಈಗ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ನಾನು. ನೋಡಿ, ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೊಂಡಿದ್ದೀನಿ ರೀ. ಇದಕ್ಕೆ ನಾನೀಗ 1 ಬಟ್ಲಾಗಷ್ಟು ನೀರನ್ನು ಹಾಕೋತೀನಿ ರೀ. ಈಗ ಇದನ್ನು ನುಣ್ಣಗೆ ರುಬ್ಕೋತೀನಿ ರೀ. ನೋಡಿ, ಇದನ್ನು ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ರೀ. ಈಗ ದೋಸೆ ಹಿಟ್ಟಿನ ಹದ ನೋಡಿ, ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳುವೂ ಇಲ್ಲ, ಈ ರೀತಿ ಇರಬೇಕು ರೀ. ಹಿಟ್ಟಿನ ಕನ್ಸಿಸ್ಟೆನ್ಸಿ ಇದೇ ಥರ ಇರಬೇಕು. ನೋಡಿ, ಇದನ್ನು ಈಗ ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ನೋಡಿ, ಆ ರವೆಯನ್ನು ಏನು ನೆನೆಸಿದ್ದಲ್ಲ ರೀ, ರವೆ ಅವಲಕ್ಕಿ ಅದರಲ್ಲೇ ಹಾಕ್ತಾಯಿದ್ದೀನಿ ರೀ. ಇದನ್ನು ಬೆಳಗ್ಗೆ ಗಡಿಬಿಡಿಯಲ್ಲಿನೂ ನೀವು ಇದನ್ನು ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೊಂದು ಅರ್ಧ ಸ್ಪೂನಾಗ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ರೀ. ಟೇಸ್ಟು ಚೆನ್ನಾಗಿ ಬರ್ತದೆ ಮತ್ತು ದೋಸೆ ಕಲರ್ನೂ ಚೆನ್ನಾಗಿ ಬರ್ತದೆ ರೀ. ನೋಡಿ, ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ಆ ಸಕ್ಕರೆ, ಉಪ್ಪು ಹಿಟ್ಟಿನಲ್ಲಿ ಮಿಕ್ಸ್ ಆಗಲಿ ರೀ. ನೋಡಿ, ಹಿಟ್ಟು ತುಂಬ ಗಟ್ಟಿ ಇರಬಾರ್ದು ರೀ, ಇದೇ ರೀತಿಯೇ ಇರಬೇಕು. ಇದಕ್ಕೆ ನೋಡಿ, 1 ಚಿಟಿಕೆ 1/4 ಟೀ ಸ್ಪೂನಾಗ ಸೋಡಾನ ಹಾಕ್ತಾಯಿದ್ದೀನಿ. ಇಲ್ಲ ನಿಮಗೆ ಏನೋ ನಡೀತಿತ್ತು ಅಂದ್ರೆ ನೀವು 1 ಪ್ಯಾಕೆಟ್ ಆಗಷ್ಟು ಏನೋನ್ನಾದ್ರೂ ಹಾಕ್ಬೋದು ರೀ. ಇದಕ್ಕೊಂದು ಅರ್ಧ ಸ್ಪೂನಾಗಷ್ಟು ನಿಂಬೆ ರಸನ ಹಾಕ್ತಾಯಿದ್ದೀನಿ ನಾನು. ನೋಡಿ, ಆ ಸೋಡಾ ಮೇಲೆ ಹಾಕೋದ್ರಿಂದ ಅದು ಆ್ಯಕ್ಟಿವೇಟ್ ಆಗ್ತದೆ ರೀ. ನೋಡಿ, ಇದನ್ನು ಲಾಸ್ಟಿಗೆ ಹಾಕ್ಬೇಕು ರೀ. ಮತ್ತು ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ನೋಡಿ, ಈ ರೀತಿ ಮಾಡ್ಕೊರಿ, ಅಥವಾ ಏನೋ ನಡೀತಿದ್ರೆ ನೀವು ಏನೋ ಅನ್ನೋ ಹಾಕೋರಿ. ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗಿ ರೆಡಿ ಆಗಿದ್ರೆ ನಾನು ನಿಮಗೆ ದೋಸೆಯನ್ನು ಹಾಕಿ ತೋರಿಸ್ತೀನಿ ರೀ. ನೋಡಿ, ತೆವೆಯನ್ನು ಕೈಲಕ್ಕೆ ಇಟ್ಟಿದ್ದೀನಿ ರೀ. ನೋಡಿ, ಈಗ ದೋಸೆಯನ್ನು ಹಾಕಿ ತೋರಿಸ್ತೀನಿ. ಈಗ ಇದು ನೋಡಿ, ಹಿಟ್ಟು ಈ ರೀತಿ ಹಾಕಿದ್ಮೇಲೆ ನೋಡಿರಿ ಅದು ತಾನೇ ಸ್ಪ್ರೆಡ್ ಆಗಬೇಕು, ಆ ರೀತಿ. ಅದಕ್ಕೆ ತುಂಬ ಗಟ್ಟಿ ಮಾಡ್ಕೋಬೇಡ. ಒಂದು ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ. ನಿಮ್ಗೆ ಎಣ್ಣೆನೂ ಹಾಕೋಬೋದು. ಮುಚ್ಚಿ ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು ಬೇಯಿಸ್ತೀನಿ ರೀ. 2 ನಿಮಿಷ ಆಗ್ಯದ ನೋಡಿರಿ. ದೋಸೆ ಎಷ್ಟು ಚೆನ್ನಾಗಿ ತೂತಾಗಿ ತುಂಬಾ ಚೆನ್ನಾಗಿ ಬಂದದ್ರಿ ದೋಸೆ. ಇದೇ ರೀತಿಯೇ ಬರಬೇಕು ಅಂದ್ರೆ ದೋಸೆ ನೋಡೋಕ್ಕೂ ಚೆನ್ನಾಗಿರ್ತದೆ, ಟೇಸ್ಟೂ ತುಂಬಾ ಚೆನ್ನಾಗಿರ್ತದೆ. ನೋಡಿ, ಸಾಫ್ಟಾಗಿ ದೋಸೆ ಎಷ್ಟು ಚೆನ್ನಾಗಿ ಬಂದದ್ದು ನೋಡಿರಿ. ನೋಡಿ, ಇನ್ನೊಂದು ದೋಸೆಯನ್ನು ನಾನು ನಿಮಗೆ ಹಾಕಿ ತೋರಿಸ್ತೀನಿ ರೀ. ದೋಸೆ ಕಲರ್ನೂ ತೋರಿಸ್ತೀನಿ ನೋಡಿರಿ. ಈ ರೀತಿ ದೋಸೆ ಕಲರ್ ಬಂದ್ರೆ ತುಂಬ ಚೆನ್ನಾಗಿರ್ತದೆ. ನೋಡಿ, ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ದೋಸೆ ಬಂದವ್ರಿ. ಇನ್ನೊಂದು ದೋಸೆಯನ್ನು ಹಾಕಿ ತೋರಿಸ್ತೀನಿ ರೀ. ಅಕ್ಕಿ ಬೇಳೆ ನೆನೆಸೋದು ಬೇಡ, ರುಬ್ಬೋದು ಬೇಡ, ಫರ್ಮೆಂಟೇಷನ್ ಬೇಡ. ಬೆಳಗ್ಗೆ ಗಡಿಬಿಡಿಯಲ್ಲಿ ನಮ್ಗೆ ಸಮಯ ಇಲ್ಲ, ಕಡಿಮೆ ಸಮಯದಲ್ಲಿ ನೀವು ಇದನ್ನು ಮಾಡ್ಬೋದು. ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ರೀ. ನೋಡಿ, ಸಾಫ್ಟ್ ದೋಸೆನ ನಾನು ನಿಮ್ಗೆ ಮಾಡಿ ತೋರಿಸಿದ್ದೀನಿ. ಕೆಲವ್ರಿಗೆ ಸಾಫ್ಟ್ ದೋಸೆ ಇಷ್ಟ ಆಗಲ್ಲ ರೀ, ಕೆಲವರಿಗೆ ಕ್ರಿಸ್ಪಿ ದೋಸೆ ಇಷ್ಟ ಆಗ್ತಾವೆ. ಇದೇ ಹಿಟ್ಟಿನಿಂದ ನಾನು ನಿಮ್ಗೆ ಕ್ರಿಸ್ಪಿ ದೋಸೆನೂ ಮಾಡಿ ತೋರಿಸ್ತೀನಿ. ನೀವು ಎರಡೂ ರೀತಿ ಇದರಲ್ಲೇ ಮಾಡ್ಕೋಬೋದು, ಸಾಫ್ಟನ್ನು ಮಾಡ್ಕೋಬೋದು, ಕ್ರಿಸ್ಪಿನೂ ಮಾಡ್ಕೋಬೋದು. ಕ್ರಿಸ್ಪಿ ದೋಸೆಯನ್ನು ಹಾಕಿದ್ದೀನಿ ನೋಡಿರಿ, ತೆಳುವಾಗಿ ಹಾಕಿದ್ದೀನಿ. ನೋಡಿ, ದೋಸೆ ಕಲರು ಇದನ್ನು ಎಷ್ಟು ಚೆನ್ನಾಗಿ ಬಂದು ನೋಡಿ. ಆ ರವೆಯಿಂದ ಕ್ರಿಸ್ಪಿನಾಗಿರ್ತಾವೆ. ನೋಡಿ, ಸಾಫ್ಟ್ ಬೇಕಂದ್ರೆ ಸಾಫ್ಟಾಗಿ, ಕ್ರಿಸ್ಪಿ ಬೇಕಂದ್ರೆ ಕ್ರಿಸ್ಪಿ. ಯಾವುದೇ ರೀತಿ ನೀವು 2 ರೀತಿಯಲ್ಲಿ ಯಾವ ರೀತಿಯನ್ನಾದ್ರೂ ಈ ದೋಸೆಯನ್ನು ಮಾಡ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದವ್ರಿ ದೋಸೆ. ನೋಡಿ, ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಒಂದು ತೆಳು ದೋಸೆನ, ಕ್ರಿಸ್ಪಿ ದೋಸೆನ ಹಾಕ್ಕೊಂಡಿದ್ದೀನಿ, 2 ಸಾಫ್ಟ್ ದೋಸೆನ ಹಾಕಿ ತೋರಿಸಿದ್ದೀನಿ. ನೋಡಿರಿ ಎಷ್ಟು ಕ್ರಿಸ್ಪಿ ಆಗ್ಯದ. ನೋಡಿ, ತುಂಬಾ ಚೆನ್ನಾಗಿ ಬಂದದ್ರಿ. ನೋಡಿ, ಸಾಫ್ಟ್ ದೋಸೆಯನ್ನು ತೋರಿಸ್ತೀನಿ. ನೋಡಿ, ಕೈಯಲ್ಲಿ ಹಿಡಿದ್ರೇ ಗೊತ್ತಾಗತ್ತೈತಿ ಎಷ್ಟರೇ ಸಾಫ್ಟ್ ಅದಾವ್ರಿ ಇವು ದೋಸೆ. ನೋಡಿ, ತುಂಬಾ ಸಾಫ್ಟ್ ಆಗಿರ್ತಾವ್ರಿ ದೋಸೆ. ಇಡೀ ದಿನ ಇಟ್ಟರು ಇಷ್ಟೇ ಸಾಫ್ಟ್ ಇರ್ತಾವ್ರಿ. ಈ ರೀತಿ ಸಾಫ್ಟಾಗಿ ಮಾಡಿನೂ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಟೇಸ್ಟಿನೂ ಹೆಲ್ದಿಯಾಗಿರುವಂಥ ದೋಸೆ. ನೋಡಿ, 2 ದೋಸೆ ಕಲರ್ನೂ ತುಂಬಾ ಚೆನ್ನಾಗಿ ಬಂದಿದೆ. ಬೇಗನೆ ದೋಸೆ ತಿನ್ಬೇಕು ಅನಿಸಿದಂದ್ರೆ ನೀವು ಈ ದೋಸೆ ಮಾಡ್ಕೋಬೋದು. ನಾನು ಇದಕ್ಕೆ ಎಳ್ಳಿನ ಚಟ್ನಿಯನ್ನು ಮಾಡಿದ್ದೀನಿ ರೀ, ಸಾಂಬಾರು ಮಾಡಿದ್ದೀನಿ. ತುಂಬಾ ಸಾಫ್ಟ್ ದೋಸೆ ಜೊತೆ ತುಂಬಾ ಚೆನ್ನಾಗಿರ್ತದೆ ರೀ. ಮತ್ತು ಈ ಎಳ್ಳಿನ ಚಟ್ನಿಯನ್ನು ಹೆಂಗೆ ಮಾಡೋದು ಅಂತ ಹೇಳಿ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಈ ರವೆ ದೋಸೆಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದ.